ಮಾಜಿ ಮುಖ್ಯಮಂತ್ರಿ ಹಾಗೂ ಬೃಹತ್ ಕೈಗಾರಿಕಾ ಮತ್ತು ಉಕ್ಕು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇಂದು 66ನೇ ಹುಟ್ಟುಹಬ್ಬದ ಸಂಭ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಜೆಡಿಎಸ್ ವತಿಯಿಂದ ಭಕ್ತಿ ಭಾವ ಹಾಗೂ ಸಾಮಾಜಿಕ ಕಾಳಜಿಯೊಂದಿಗೆ ಆಚರಿಸಲಾಯಿತು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಮುಕ್ತಮುನಿಯಪ್ಪ ಹಾಗೂ ಕಾರ್ಯಾಧ್ಯಕ್ಷ ನಾಯಕ ಕೆ.ಆರ್. ರೆಡ್ಡಿ ಅವರ ನೇತೃತ್ವದಲ್ಲಿ ಸಹಸ್ರಾರು ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ನಗರದ ಹೊರವಲಯದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿ ಅವರಿಗೆ ಆಯಸ್ಸು, ಆರೋಗ್ಯ ಹಾಗೂ ರಾಜಕೀಯ ಜೀವನದಲ್ಲಿ ಇನ್ನಷ್ಟು ಉನ್ನತ ಸ್ಥಾನಕ್ಕೆ ದೊರಕಲಿ ಎಂದು ಪ್ರಾರ್ಥಿಸಲಾಯಿತು. ಬಳಿಕ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ವೀರಾಂಜನೇಯ ದೇವಸ್ಥಾನದಲ್ಲಿ ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವೀರಾಂಜನೇಯ ಸನ್ನಿಧಿಯಲ್ಲಿ ಏರ್ಪಡಿಸಬೇಕು ಅಂತೇಳಿ ಎಲ್ಲ ನಮ್ಮ ಲೀಡರು, ಮುಖಂಡರು ಎಲ್ಲರೂ ಮಾತಾಡಿ ಇವತ್ತು ಬೆಳಗ್ಗೆ 11:15 ವಿಶೇಷ ಪೂಜೆಯನ್ನು ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಿದೆ. ಅದೇ ರೀತಿ ಅವರ ಬರ್ತ್ಡೇ ಪ್ರಯುಕ್ತ ಕೇಕ್ನು ಸಹ ತಂದು 66 ವರ್ಷದ ಕೇಕ್ ಸಹ ಇಲ್ಲಿ ಕಟ್ ಮಾಡಿ ಎಲ್ಲರೂ ಸಿಹಿ ತಿಂಡಿಯನ್ನು ತಿನ್ನುತ್ತಾ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರಿಗೆ ಆರೋಗ್ಯ ಕೊಡಲಿ ಅಂತ ವೀರಾಂಜನೇಯಲ್ಲಿ ಮೊನ್ನೆನೇ ನಾವೆಲ್ಲ ಸೇರಿ 101 ತೆಂಗಿನಕಾಯಿ ಹೊಡೆದು ಮೊನ್ನೆನೇ ಅವರಿಗೆ ನಾವು ವಿಶೇಷ ಮಾಡಿ ಅವ್ರು ನಿಜವಾಗ್ಲೂ ಇವಾಗ ನೋಡಿದ್ರೆ ಕುಮಾರಸ್ವಾಮಿ ಮೊನ್ನೆ ಒಂದು 2-3 ತಿಂಗಳಿಂದ ನೋಡಿದ ಕುಮಾರಸ್ವಾಮಿ ಬೇರೆ, ಹಳೇ ಕುಮಾರಸ್ವಾಮಿ ನೋಡಬೇಕಾದ್ರೆ ಈಗ ಅವ್ರು ನೋಡಿದ್ರೆ ಈಗ ಅವ್ರ ಭಾವಚಿತ್ರಗಳು ಅವ್ರು ಮಾತಾಡೋದು ನೋಡಿದ್ರೆ ಹಳೇ ಕುಮಾರಸ್ವಾಮಿ ಆಗಿದ್ದಾರೆ. ಅವ್ರ ಆರೋಗ್ಯ ಚೆನ್ನಾಗಿ ಅವರಿಗೆ ಕೊಟ್ಟಿದೆ. ಅವ್ರ ದೇವ್ರಿಗೆ ಅವರು ತುಂಬ ಬಲ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾಯಿದೆ ಅವ್ರ ವಂಶಕ್ಕೆ. ಆದ್ದರಿಂದ ಕುಮಾರಣ್ಣನವರಿಗೆ ದೇವರು ಆರೋಗ್ಯ, ಐಶ್ವರ್ಯ ಎಲ್ಲ ಕೊಡಲಿ ಅಂತ ಈ ಮೂಲಕ ವಿನಂತಿ ಮಾಡ್ಕೊತಾ ಇದ್ದೀನಿ. ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಕುಮಾರಣ್ಣವರ 66ನೇ ವರ್ಷದ ಏನು ಜನ್ಮದಿನಾಚರಣೆ ಈ ದಿನ ಆಚರಣೆ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ತಾಲೂಕಿನ ನಮ್ಮ ಪದಾಧಿಕಾರಿಗಳು ಆಂಜನೇಯ ಸ್ವಾಮಿ ದೇವಸ್ಥಾನ ಪೂಜೆ ಮಾಡಿಸಿ ಕುಮಾರಣ್ಣನಿಗೆ ಆರೋಗ್ಯ ಕೊಟ್ಟು ಇನ್ನೂ ಅಧಿಕಾರ ಕೊಡಲಿ ಅಂತೇಳಿ ಎಲ್ಲ ಬೇಡಿಕೊಂಡು ಈಗ ನಮ್ಮ ಅಧ್ಯಕ್ಷರಾದಂಥ ಮುನಿಯಪ್ಪನವರು ಹೇಳಿದ್ರು, ಮುಂದೆ ಈ 2028 ಚುನಾವಣೆಯಲ್ಲಿ ಈಗಾಗಲೇ ಒಂದು ಘೋಷಣೆ ಹೊರಟಿದೆ. ಬಿಹಾರಕ್ಕೆ ನಿತೀಶ್ ಕುಮಾರು, ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕುಮಾರಣ್ಣವರು ಅಂತೇಳಿ ಅದೇ ಒಂದು ನಿಟ್ಟಿನಲ್ಲಿ ಈಗ ನಮ್ಮ ಏನು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮುನಿಯಪ್ಪಣ್ಣ ಹೇಳ್ದಂಗೆ ಆಂಧ್ರದಲ್ಲಿರ್ಬೋದು ಮತ್ತು ಬೇರೆ ರಾಜ್ಯಗಳಲ್ಲಿ ಸಮೇತ ಈಗ ಕುಮಾರಣ್ಣವರ ಬರ್ಡೇ ಮಾಡ್ತಾ ಇದ್ದಾರೆ. ಅದರಲ್ಲಿ ಇನ್ನೊಂದು ವಿಶೇಷ ಸಂತೋಷ ಸುದ್ದಿ ಅಂದರೆ ಈ ಕರ್ನಾಟಕದಲ್ಲಿ ನಮ್ಮ BJP ಪಕ್ಷದವರು ಸಾಕಷ್ಟು ಜನ ಕುಮಾರಣ್ಣವ್ರ ಬರ್ಡೇ ಮಾಡಿ ಈಗ ಆಚರಣೆ ಮಾಡ್ತಾ ಇದ್ದಾರೆ. ಈಗ ಒಗ್ಗಟ್ಟು ಇದೇ ರೀತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಕುಮಾರಣ್ಣವರು ಮತ್ತು ಇವರು ತೀರ್ಮಾನ ಮಾಡಿದ್ದಾರೆ. ಮೋದಿಜಿಯವರು ಮುಂದೆ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರೈತ ಪರ ಮತ್ತು ದೀನದಲಿತರು ಮತ್ತು ನಮ್ಮ ಇವ್ರ ಪರವಾಗಿ ಒಂದು ಸರ್ಕಾರ ಬರಬೇಕು ಅಂತ ನಾವು ದೇವರಲ್ಲಿ ಬೇಡಿಕೊಂಡು ಮುಂದೆ NDA ಸರ್ಕಾರ ಬರಬೇಕು ಅಂತ ನಮ್ಮ ಎಲ್ಲ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲರೂ ಬೇಡ್ಕೊಂಡಿದ್ದೀವಿ. ಮುಂದೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅಂತ ನಮ್ಮೆಲ್ಲರೂ ಒಂದು ಅಭಿಲಾಷೆ.